ಫ್ರೆಂಡ್ಸ್ ನಮಸ್ಕಾರ. ನಾನು ಬ್ಯಾಂಕ್ ನಿಫ್ಟಿ ವೀಕ್ಲಿ ಚಾರ್ಟಲ್ಲಿದ್ದೀನಿ. ಇವತ್ತಿನ ಒಂದು ಟ್ರೇಡ್ ಯಾವ ಥರ ಆಗ್ಬೋದು ನೋಡೋಣ. ನಿನ್ನೆ ನಾನು ಏನು ಮಾರ್ಕ್ ಮಾಡಿದ್ದೆ ಅದೊಂದು ಗ್ಯಾಪನ್ನು ಫಿಲ್ ಮಾಡಿ ಮಾರ್ಕೆಟ್ ಕೆಳಗಡೆ ಬರ್ಬೋದು ಅಂತ ಹೇಳಿದ್ದೆ. ನೋಡಿ ಅದೇ ಥರ ಆ ಗ್ಯಾಪನ್ನು ಫಿಲ್ ಮಾಡಿ ಮಾರ್ಕೆಟು ಕೆಳಗಡೆ ಬಂದಿದೆ. ನೋಡಿ ನಾನು ವೀಕ್ಲಿ ಚಾರ್ಟಲ್ಲಿದ್ದೀನಿ. ನೋಡಿ ವೀಕ್ಲಿಲಿ ನೋಡ್ತಾ ಇದ್ದೀರಲ್ಲ, ನೋಡಿ ಇದೊಂದು ಡೋಜಿ ಆದಮೇಲೆ ಇದು ಮತ್ತೆ ಒಂದು ದೊಡ್ಡ ಒಂದು ರೆಡ್ ಕ್ಯಾಂಡಲ್ ಬಂದಿತ್ತು. ಎಗೈನ್ ಅದನ್ನು ಬೀಟ್ ಮಾಡಲಿಕ್ಕೆ ಆಗ್ದೇ ಸುಮಾರು ವಾರಗಳ ಕಾಲ 1 2 3 4 5 6 7 ವಾರಗಳ ಕಾಲ ಈ ಒಂದು ಝೋನಲ್ಲೇ ಸ್ಟ್ರಕ್ ಆಗಿ ಮತ್ತೆ ಈ ವಾರ ಅದು ಡೋಜಿ ಆಗುವ ಸಾಧ್ಯತೆ ಇದೆ. ಮತ್ತೆ ಮೇಲ್ಗಡೆಯಿಂದ ರಿಜೆಕ್ಷನ್ ಬರ್ತಾ ಇದೆ. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದಂದರೆ ವೀಕ್ಲಿ ಚಾರ್ಟ್ ಪ್ರಕಾರ ಇದು ಇವತ್ತು ಮಾರ್ಕೆಟ್ ಏನಾದ್ರೂ ಇದರ ಕೆಳಗಡೆಗೆ ಅಂದರೆ ಇಲ್ಲೊಂದು ಗ್ಯಾಪ್ ಫಿಲ್ ಆಗಿದೆ. ನೋಡಿ ಇದನ್ನು ಫಿಲ್ ಆಗಿ ಒಂದು ನಿಮಿಷ ನೋಡಿ, ಈ ಒಂದು ಝೋನಿಂದ ಅದು ಕೆಳಗಡೆಗೆ ಬಂದು ನೋಡಿ ಕೆಳಗಡೆಗೆ ಬಂದು ಈ ಒಂದು ಲೆವೆಲಲ್ಲಿ ಅದು ಸ್ಟ್ರಕ್ ಆಗಿದೆ. ಇನ್ ಕೇಸ್ ಇವತ್ತೇನಾದರೂ ಬ್ಯಾಂಕ್ ನಿಫ್ಟಿ ಇದರ ಒಂದು ಕೆಳಗಡೆಗೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟು ನೀವು 51,280 ಲೆವೆಲನ್ನು ನೀವು ಫಸ್ಟ್ ಟಾರ್ಗೆಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು 51,000 ಅದು ಬೀಟ್ ಮಾಡ್ತಂದರೆ ಎಗೇನ್ ಅದು ಒಂದು ಬೇರಿಶ್ ಸೆಂಟಿಮೆಂಟನ್ನು ಬ್ಯಾಂಕ್ ನಿಫ್ಟಿಲಿ ನಾವು ಫಾಲನ್ನು ನೋಡ್ಬೋದು. ಇನ್ ಕೇಸ್ ಏನಾದರೂ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ನೋಡಿ ಇದೇ ನಿಮ್ಮ ಒಂದು ಸ್ಟಾಪ್ ಲಾಸ್ ಆಗಿರ್ತದೆ. ಯಾವುದು 51,730 750 ಅಥವಾ 51,500 ಒಂದು ನೀವು ಸ್ಟಾಪ್ ಲಾಸನ್ನು ಇಟ್ಕೊಂಡು ನೀವು ಮೇಲ್ಗಡೆಗೆ ಟ್ರೇಡನ್ನು ಮಾಡ್ಬೋದು. ಇವತ್ತು ತುಂಬ ಚೆನ್ನಾಗಿದೆ. ನೋಡೋಣ, ಏನಾದರೂ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಇದೊಂದು ಕರೆಕ್ಷನ್ ಆಗಿ ಆಮೇಲೆ ಕೆಳಗಡೆ ಬೀಳ್ಬೋದು. ಎಲ್ಲಿ ತನಕ ಕರೆಕ್ಷನ್ ಆದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನೋಡಿ 52,244ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನು ಬೀಟ್ ಆಯ್ತು ಅಂದರೆ 52,500 ಎಗೇನ್ ಅಲ್ಲಿ ತನಕ ನಾವು ಎಕ್ಸ್ಪೆಕ್ಟೇಷನನ್ನು ಮಾಡಿ ಬ್ಯಾಂಕ್ ನಿಫ್ಟಿಲಿ ಟ್ರೇಡನ್ನು ಮಾಡ್ಬೋದು. ಮೇಲ್ಗಡೆಗಾದರೆ ಕೆಳಗಡೆಗೆ ಏನಾದರೂ ಗ್ಯಾಪ್ ಡೌನ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಈ ಒಂದು ಲೆವೆಲನ್ನು ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಯಾವುದು 52,000 ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನೀವು ಕೆಳಗಡೆಗೆ ಫಸ್ಟ್ ಟಾರ್ಗೆಟು 51,500, ಸೆಕೆಂಡ್ ಟಾರ್ಗೆಟು 51,275 ಇವುಗಳನ್ನು ಅದು 51,275 ಅದು ಬೀಟ್ ಮಾಡಿ ಅಂದರೆ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಬ್ಯಾಂಕ್ ನಿಫ್ಟಿಲಿ ಒಂದು ಈ ಡಿಸೆಂಬರ್ಲಿ ನಾವು ಒಂದು ಡೌನ್ ಮೂವನ್ನು ನೋಡ್ಬೋದಾಗಿದೆ. ಇದಿಷ್ಟು ಬ್ಯಾಂಕ್ ನಿಫ್ಟಿ ಸೆಟಪ್ಪು. ನೆನ್ನೆನೂ ಕೂಡ ಸೇಮ್ ಅದೇ ಥರ ಹೇಳಿದ್ದೆ. ನೋಡಿ ಅದೇ ಥರ ಆಗಿ ಅದು ಕೆಳಗಡೆಗೆ ಬಂದಿದೆ. ಇವತ್ತು ಕೂಡ ನೀವು ಪುಟ್ ಸೈಡ್ ಏನಾದರೂ ನೀವು ಟ್ರೇಡ್ ಮಾಡ್ತೀನಿ ಅನ್ನೋರು ನೋಡಿ ಇದರ ಕೆಳಗಡೆಗೆ ಯಾವುದು ಏನು ನಾನು ಮಾರ್ಕ್ ಮಾಡಿದ್ದೀನಿ 51,792 ಅಂದರೆ 800 ಕೆಳಗಡೆಗೆ ಏನಾದರೂ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ 52,000 ನೀವು ಮೇಲ್ಗಡೆ ಒಂದು 50-60 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟು ರೈಡ್ ಮಾಡ್ಬೋದು. ಕೆಳಗಡೆಗೆ ಏನಾದರೂ ಸ್ಟಾರ್ಟ್ ಆದರೆ ನೀವು ಡೆಫಿನೆಟ್ಲಿ ಒಂದು ಕೆಳಗಡೆ ಮೂವನ್ನು ನಾವು ಕ್ಯಾಚ್ ಮಾಡ್ಬೋದು. ಮೇಲ್ಗಡೆಗಾದರೆ ಇದನ್ನೇ ನೀವು ಎಸ್ ಎಲ್ ಇಟ್ಕೋಬೇಕಾಗುತ್ತೆ. 51,800 ಎಸ್ ಎಲ್ ಇಟ್ಟು ನೀವು ಮೇಲ್ಗಡೆಗೆ ಟ್ರೇಡನ್ನು ಮಾಡ್ಬೋದು. ಟಾರ್ಗೆಟ್ ಯಾವುದು 52,000 ಬೀಟ್ ಮಾಡೋದಂದರೆ 52,500 230 ಮೇಲ್ಗಡೆಗೆ ಟಾರ್ಗೆಟ್ ಆಗಿರ್ತದೆ. ಥ್ಯಾಂಕ್ ಯು.